ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಸ್ಪೀಚ್ ನೇ ಗಟ್ಟಿ ಹೊಡಿತಾ ಇದೆ. ಐ ಮೀನ್ ಟು ಸೇ ಸ್ಪೀಚ್ ನ ಪ್ರಿಪೇರ್ ಮಾಡ್ತಾ ಇದ್ದೆ. ನೀವು ಕಾರ್ ಕಳಿಸಿದ ತಕ್ಷಣ ಬಂದ್ಬಿಡ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು. ಡಿಯರ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇವತ್ತು ಲೇಡೀಸ್ ಎಲ್ಲಾ ಫೀಲ್ಡ್ ಗಳಲ್ಲಿ ಫೋರ್ ಫ್ರಂಟ್ ಅಲ್ಲಿ ಇದ್ದಾರೆ. ಆದ್ರೆ ಈ ಸೆಲ್ಫಿಶ್ ಗಂಡಸರು ಮೇಲ್ ಪೀಪಲ್ಸ್ ನಮ್ಮನ್ನ ಬೆಳೆಯೋಕೆ ಬಿಡ್ತಲ್ಲ. ಇವತ್ತು ಲೇಡಿ ಯಂಗ್ಸ್ಟರ್ಸ್ಗೆ ಇದನ್ನ ಹೇಳ್ಬೇಕು. ಪ್ರತಿಯೊಬ್ಬ ಲೇಡಿನೂ ಒನಕೆ ಒಬ್ಬವಾಗಬೇಕು. ಎಸ್, ಕೈನಲ್ಲಿ ಒನಕೆ ಹಿಡಿಬೇಕು. ಪ್ರತಿಯೊಂದು ಹೆಣ್ಣು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಬೇಕು. ಪ್ರತಿಯೊಂದು ಹೆಣ್ಣು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೇಕು. ಹತ್ತಿ ಹಿಡಿದು ಕುದುರೆ ಹತ್ತಿ ಓಟ ಕಿತ್ತಬೇಕು. ಎಸ್, ಕತ್ತಿ ಹಿಡಿದು ಪತ್ತು ಬಿಟ್ಲ. ಡೋಂಟ್ ಡಿಸ್ಟರ್ಬ್. ಸ್ಪೀಚ್ ಮಾಡ್ತಿರೋದು ನೀವಲ್ಲ, ನಾನು. ಈ ಸ್ಪೀಚ್ ಮೂಲಕ ಲೇಡೀಸ್ ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ಜಾಜಿ ಅವರೇ, ಏನೇ ಹೇಳಿ ನಿಮ್ ಭಾಷಣ ಸೂಪರು ಡೂಪರು. ಭಾಷಣ ಹೇಗಿದೆ ಅಂತಂದ್ರೆ ಪ್ರತಿಯೊಬ್ಬ ಹೆಂಗಸರ ನರನಾಡಿಯಲ್ಲೂ ಎನರ್ಜಿ ತುಂಬೋ ತರ ಇದೆ. ನಿಮ್ಮ ಭಾಷಣದ ಪ್ರತಿಯೊಂದು ಮಾತುಗೂ ನಮಗೆ 200 ರೂಪಾಯಿ ಕೊಡ್ಬೇಕಾಗುತ್ತೆ. ಅಷ್ಟೇ ತಾನೇ, ಡೋಂಟ್ ವರಿ. ಟೇಕ್ ದಿಸ್ 200. ಇಬ್ರು ಗೇಟ್ ಹತ್ರ ನಿಂತ್ಕೊಂಡು ಕಾರ್ ಬಂದ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡಿ. ಅಷ್ಟಲ್ಲಿ ನಾನು ಸೂಪರ್ ಆಗಿ ರೆಡಿಯಾಗಿ ಬರ್ತೀನಿ. ಯಪ್ಪ 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 ಯಪ್ಪ, ನೆನ್ನೆ ತಾನೇ ಬರೀ 1 ಕೋಟಿ ರೂಪಾಯಿ ಇತ್ತು. ಇವತ್ತಾಗಲೇ ಏಕಾಏಕಿ 1 ಕೋಟಿ 10 ಲಕ್ಷ ರೂಪಾಯಿ ಮುಟ್ಬಿಟ್ಟಿದೆ ಅಂದ್ರೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನೋದೇನು ಒಳ್ಳೆ ಹಾದಿನಲ್ಲಿದೆಯೋ ಅಥವಾ ಕುಲ್ಗೆಟ್ಟು ಹೋಗ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅಲ್ಲ, ದಿನದಿಂದ ದಿನಕ್ಕೆ 10 ಲಕ್ಷ ರೂಪಾಯಿ ಲಾಭ ಆಗ್ತಾ ಹೋಗ್ಬಿಟ್ರೆ ಮಾರೋನ್ಗೂ ಲಾಭ, ಕೊಂಡ್ಕೊಳ್ಳೋನ್ಗೂ ಲಾಭ, ಮೊದಲಲ್ಲಿ ನಿಂತು ವ್ಯವಹಾರ ಮಾಡ್ತಾವ ನಮಗಂತೂ ಲಾಭವೋ ಲಾಭ. 1 ತಿಂಗಳು ಈ ತರ ನನಗೆ ಲಾಭ ಬಂದ್ಬಿಡ್ತು ಅಂದ್ರೆ ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ಬಿಡ್ತು. ಒಗ್ಗತ ಪಾಂಡುರಂಗ ಗಂಡುಗಲಿ ಬಂದ್ರ ನಾವು ನಮ್ಮ ಹೆಸರಿಗೆ ಲಂಕ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂದೇನು ಬಂತು, ಅದೇನು ಅಂತ ಹೇಳಿದ್ದ. ಮಾತಾಡ್ಕೊತಾ ಇದೀಯಾ? ಏನು ಅಂತ ಹೇಳಿರಂಗಮ್ಮ, ಬರೀ 40-60 ಸೈಟ್ ಅದು. ಅಲ್ಲ, ಸೈಟ್ ಏನು ಬಂತು, ಆ ಸೈಟ್ ತುಂಬಾ ಬರೀ ಮೋರಿಗಳೇ ಇವೆ. BBMP ಅವರು ಕಸ ಎಸೆಯೋ ಜಾಗ ರಂಗಮ್ಮ ಅದು. ನಿನ್ನೆ 1 ಕೋಟಿ ರೂಪಾಯಿ ಇದ್ರೆ ಇವತ್ತಾಗ್ಲೇ ಏಕಾಏಕಿ 1 ಕೋಟಿ 10 ಲಕ್ಷ ರೂಪಾಯಿ ಮುಟ್ಬಿಟ್ಟಿದೆ. ಇವತ್ತು ನನಗೆ ಒಂದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು, ಕಸಕ್ಕೂ ಬೆಲೆ ಇದೆ ಅಂತ. ನಮ್ಮನೆ ಕಸನ ಅಲ್ಲಿ ಇಲ್ಲಿ ಬಿಸಾಕೋ ಬದಲು ಈ ದಂಡ ಪುಂಡಿಗಳ ಕೈಲಿ ಕೊಟ್ಟು ಕಳಿಸು. ಕಸನ ಅಲ್ಲೇ ಬಿಸಾಕ್ಲಿ, ಒಂದು ಅಷ್ಟು ದುಡ್ಡು ಸಿಗುತ್ತೆ. ಆ ಕಸದ ಜೊತೆಗೆ ಅವ್ರಿಬ್ರು ಬಿಸಾಕ್ಬಿಡ್ತೀನಿ, ಹಾಗೆ ಮತ್ತೂ ಅಷ್ಟು ದುಡ್ಡು ಸಿಗುತ್ತೆ. ಹೆಂಗೆ ಮಾಡಿ ಪುಣ್ಯ ಕಟ್ಕೋಪ್ಪ. ಈ ಕಡೆಯಿಂದ ಅದೆತ್ತಿದ್ರದು ಯಾರೇ ಹೌದ? ನಾನು ಜಾಜಿ ಜಂಬಲ್ದಿನಿ ಅವ್ರ ಗಂಡ ಕಣ್ರೆ. ಕಾಲ್ ಹಿಡಿದ ಗಂಡ ಅಲ್ಲ ಕಣ್ರಿ, ಕೈ ಹಿಡಿದ ಗಂಡ. ಏನ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನೀವು ಬರ್ತಾ ಇಲ್ಲ, ಅವರೇ ಕಾರ್ ಮಾಡ್ಕೊಂಡ್ ಬರ್ಬೇಕಾ? ಅಲ್ಲ ಕಣ್ರಿ, ಭಾಷಣ ಮಾಡೋದು ನಿಮ್ಗೋಸ್ಕರ ತಾನೆ, ನೀವು ಕಾರ್ ಕಳಿಸ್ಬೇಕಿತ್ತು ಕಣ್ರಿ. 1 ನಿಮಿಷ ಇರಿಪ್ಪ. ಅಲೋ, ಈ ಕಡೆಯಿಂದ ಅದೆತ್ತಿದ್ರದು ಆ ಕಡೆಯಿಂದ ಯಾರ್ರಿ ಆಟ? ಅಯ್ಯೋ, ಕಾಸ ಎಸೆ ಜಾಗ ಕಳಪ್ಪ ಅದು. ಮುಗಿ ಮಕ್ಕೆ ನಿಮಗಲ್ಲ ಕಣ್ರಿ, ನಿಮಗಲ್ಲ. ಈ ಕಡೆ ಒಂದ್ ನಿಮಿಷ ಇರಿಪ್ಪ. ಉಗಿ ಮಕ್ಕೆ ಸುಬ್ರಹ್ಮಣ್ಯ ಅದು ಇದೆಯಲ್ಲ, ನೀನೇನು ಯೋಚನೆ ಮಾಡ. ಅಲ್ಲ ಕಣ್ರಿ, ಈಗ ಅವ್ರಾಗ ಅವ್ರ ಕಾರ್ ಹಾಕೊಂಡ್ಬಂದು ಅಂತಲ್ಲೆಲ್ಲ ಭಾಷಣ ಮಾಡಿದ್ರೆ ಚಪ್ಪಾಳೆ ಬೀಳಲ್ಲ ಕಣ್ರಿ, ಮಟನಲ್ಲಿ ಏಟೇಟೆ ಬೀಳ್ತವೆ. ಹಂಗಾಗಿ ಅವ್ರ ಬರಲ್ಲ, ನೀವು ಬಿಡ್ರಿ ಫೋನು. ನೀನೆಲ್ಲ ಇರ ಸುಬ್ರಹ್ಮಣ್ಯ, ಬಂದಿರಪ್ಪ, 1 ನಿಮಿಷ ಬಂದಿರಿ, ಹೇಳ್ತೀನಿ. ನಿಮ್ಗೆ ಕಾಯ್ತಾ ಇದೆ, ತಗೊಳ್ಳಿ. ಜ್ಯೂಸ್ ಕುಡ್ದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ. ಎಷ್ಟು ತಿಂದ ಕಾಲಿಗೆ ವೇಟ್ ಮಾಡ್ತಾ ಇದೀನಿ, ಕಾಲೇ ಮಾಡ್ತಿಲ್ವಲ್ಲ. ಇನ್ನೊಂದ್ ಸ್ವಲ್ಪ ನಿಮ್ ಭಾಷಣ ಕಟ್ ಮಾಡ್ಕೊಳ್ಳಿ, ಟೊಮೆಟೊ ಹಣ್ಣು ಬೀಳೋದು ತಪ್ಪುತ್ತೆ. ಚಂಪಾ, ಹೋಲ್ಡ್ ಯುವರ್ ಟಂಗ್. ನಾನು ಇಲ್ಲಿ ಎಷ್ಟೇ ಗಟ್ ಮಾಡಿದ್ರು ಅಲ್ಲಿ ಹೋಗಿ ಸ್ಪೀಚ್ ಮಾಡೋದೇ ಬೇರೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಟೇಕ್ ದಿಸ್. ಮೈ ಗಾಡ್, ನನ್ನ ಮೊಬೈಲ್ ಇಲ್ಲೇ ಇಟ್ಟಿದ್ದೆ, ಎಲ್ಲೋಯ್ತು? ಲೇ ಚಂಪಾ, ನನ್ನ ಮೊಬೈಲ್ ನೋಡ್ದೇನೆ? ಯಾವಳ ಗೊತ್ತು? ಅಷ್ಟು ಕೊಬ್ಬು ಇವಳಿಗೆ. ಅತ್ತೆ ಅತ್ತೆ, ಅಯ್ಯಯ್ಯಯ್ಯಯ್ಯಯ್ಯ, ಯಾಕಮ್ಮ ಸುಮ್ನೆ ಬಡ್ಕೋತಾ ಇದೀಯಾ? ಅತ್ತೆ, ಇಲ್ಲಿ ನನ್ನ ಮೊಬೈಲ್ ಇಟ್ಟಿದ್ದೆ, ಈಗ ಅದು ಕಾಣಿಸ್ತಾ ಇಲ್ಲ. ನೀವೇನಾದ್ರು ತಗೊಂಡ್ರಾ? ಏನಮ್ಮ, ನನ್ನೇನು ಗಂಡುಗಲಿ ವಂಶದ ಹಿಲಿ ತಲೆ ಅನ್ಕೊಂಡಿದ್ಯೋ, ಇಲ್ಲ ನಿನ್ನ ಫೋನ್ ಕದಿಯೋ ಕಳ್ಳಿ ಅನ್ಕೊಂಡಿದ್ಯೋ? ನಿನ್ ಫೋನ್ ತಗೊಂಡು ನಾನೇನಮ್ಮ ಮಾಡ್ಲಿ? ಅಲ್ಲ ಅತ್ತೆ, ಇಲ್ಲಿ ಇಟ್ಟಿದ್ ಮೊಬೈಲ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಮನೇಲಿ ಇಟ್ಟು ವಸ್ತುಗಳು ಇದ್ದ ಕಡೆ ಇದ್ದು ಬಿಟ್ರೆ ಅವ್ರ ಫಾದರ್ ಮೇಲೆ ಆಣೆ. ಬಟ್ಟೆ ಬದಲಾಯಿಸುವಾಗ ಅದನ್ನು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಯೋ ಏನೋ, ನೋಡು ಹೋಗು. ಜಾಜಕ್ಕೆ ನಾವು ನಾಯಿಗಳು ಕಾದಂಗ್ ಕಾದ್ವಿ, ಬೀದಿನಲ್ಲಿ ಕಾರು ಬರೋದಿರ್ಲಿ, ಒಂದು ನಾಯಿ ಮರಿನೂ ಬರಲಿಲ್ಲ.
ಒಂದೇ ಒಂದು ಟ್ಯಾಕ್ಸಿ ಬಂತು. ಈ ಟ್ಯಾಕ್ಸಿ ನಮ್ದ ಅಂದೆ, 5 ಲಕ್ಷ ರೂಪಾಯಿ ಕೊಟ್ರೆ ನಿಮ್ದೇ ಅಂದ. ತಗೊಂಬಿಡಮ್ಮ. Don't talk rubbish. Hello, Jaji Jamaldini speaking. Speaker? Yeah, tell me. Really? Okay, thank you very much. ಇಡ್ರಿ ಬರೋ. ಏನಾಯ್ತು ಜಾಜಿ ಅವ್ರೆ? ಅವ್ರು ನನಗೋಸ್ಕರ 4 hours ಕಾದಿದ್ದಾರೆ. ನಾನು ಹೋಗ್ಲಿಲ್ವಲ್ಲ, ನನ್ನ ಅಗೇನೆಸ್ಟ್ ರಾಜೇಶ್ವರಿನ ಕರೆಸಿ ಸ್ಪೀಚ್ ಮಾಡ್ತಿದ್ದಾರೆ. ನನ್ನ ಮೊಬೈಲ್ ಫೋನ್ ಎಲ್ಲ ಹೊತ್ತು. ನಿಮ್ಮ ಮೊಬೈಲ್ ಫೋನ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ರಾಜೇಶ್ವರಿ ಸ್ಪೀಚ್ ಆಗಿದೆ ಅಂದ್ಮೇಲೆ ಇದರಲ್ಲಿ ಪಾಂಡುರಂಗನ್ ಕೈವಾಡ ಇದ್ದೇ ಇರತ್ತೆ. ಕರೆಕ್ಟ್ ಕಣೋ. ಹಾಬಿ ಕಮ್ಮಿ. ವಾಟ್ ಮಾಡಿ ಗುಬ್ಬಿ? ನನ್ನ ಮೊಬೈಲ್ ಫೋನ್ ಎಲ್ಲಿ ಹೋಯ್ತು? ಯಾವ ನಿಮ್ದು ಬಿಳಿ ಕಲರ್ ಅಲ್ವಾ? ಅದೇ ಮುಚ್ಚುತ್ತ ತೆಗೆದಿತ್ತು ನೋಡಿ. ಬಟರ್ಫ್ಲೈ ಇತ್ತು. ನಾನೆಲ್ಲೋ ನೋಡಿದ್ದೆ ಏನ್ ಬಂತು? ನಾನು ಸ್ವಲ್ಪ ಅದ್ರಲ್ಲಿ ಮಾತಾಡ್ಬೇಕಂದ್ರೆ ಒಗ್ಗತ್ತಾಗೆ ನನ್ನ ಜೇಬಲ್ಲೇ ಸೇರ್ಕೊಂಡ್ಬಿಟ್ಟದೆ. ಅದು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇತ್ತು ಅಂತ ನಾನೇ ಸೈಲೆಂಟ್ ಹಾಕಿಟ್ಟಿದ್ದೀನಿ. ಮೈ ಗಾಡ್, 15 ಮಿಸ್ ಕಾಲ್ಸ್. ಅಭಿ ಅವ್ರು ನನ್ನ ಕರ್ಕೊಂಡು ಹೋಗ್ಬೇಕು ಅಂತ 15 ಸಲ ಫೋನ್ ಮಾಡಿದ್ದಾರೆ. ನೀವು ಇದನ್ನ ಜೇಬಲ್ಲಿ ಇಟ್ಕೊಂಡು ಕೂತಿದ್ದೀರಾ, ನಿಮ್ಗೆ ಶೇಮ್ ಆಗಲ್ಲ. ನಾನು ಹೋಗ್ಲಿಲ್ಲ ಅಂತ ಆ ರಾಜೇಶ್ವರಿನ ಕರೆಸಿ ಸ್ಪೀಚ್ ಮಾಡ್ತಿದ್ದಾರೆ. ಏನ್ ಸಿಕ್ಕಿದ್ರು ಜೋಬಳಿಗೆ ಇಟ್ಕೊಂಡ್ಬಿಡ್ದ. ಚಿಕ್ಕ ವಯಸ್ಸಲ್ಲಿ ಕಲ್ತು ಬುದ್ಧಿ ಇನ್ನೂ ಬಿಟ್ಟಿಲ್ಲ. ನಿಮ್ಮಿಂದಾಗಿ ನಮ್ಮ ಜಾಜಕ್ಕೆ ಭಾಷಣ ಮಾಡೋದು ತಪ್ಪೋಯ್ತು ಇವತ್ತು. ಜಾಜಿ ಅವರೇ, ಅವ್ರು ಬೇಕಂತ ಹೀಗ್ ಮಾಡಿರ್ತಾನೆ. ಮಕ್ ಹೊಡ್ಬಿಡ್ತೀನಿ ನೋಡು. ನಾನ್ ಯಾಕೋ ಬೇಕು ಅಂತ ಮಾಡ್ಲಿ, ಅದು ಏನು ಕೆಲಸ ಇತ್ತು ನಂದು. ಆ ಗಡಿಬಿಡಿನಲ್ಲಿ ಈ ಫೋನ್ ಬಂತು, ಗಂಟೆ ಮಾತಾಡದೆ ಇಟ್ಕೊಂಡಿದ್ದೀನಿ, ಗೊತ್ತಾಗಿಲ್ಲ ಅಷ್ಟೇನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನಿಮ್ಮಿಂದಾಗಿ ನನ್ನ ಸ್ಪೀಚ್ ಮಾಡೋದು ಕ್ಯಾನ್ಸಲ್ ಆಗಿದೆ. ಹಾಗಾಗಿ ನನ್ನ ನೆಕ್ಸ್ಟ್ ಸ್ಪೀಚ್ ನ ನೀವೇ ಅರೇಂಜ್ ಮಾಡ್ಬೇಕು. ಅಲ್ಲಿವರೆಗೂ ನಾನು ಹಂಗರ್ ಸ್ಟ್ರೈಕ್ ಮಾಡ್ತೀನಿ. ಅಲ್ಲಮ್ಮ, ಭಾಷಣ ಮಾಡೋದ್ ತಪ್ಪೋಯ್ತು ಅಂತ ಈಗ ಉಪವಾಸ ಕೂತ್ರೆ ನಾಳೆ ಪ್ರಾಣನೆ ಬಿಟ್ಟು ಹೋಗುತ್ತಲ್ಲ, ಏನ್ ಮಾಡ್ತೀಯ? ಹೋದ್ರೆ ಹೋಗ್ಲಿ. ನಾನು ಭಾಷಣ ಮಾಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದೆ ಗೊತ್ತಾ? ಆದ್ರೆ ಹಬಿ ನನ್ನ ಫೋನ್ ನ ಕದ್ಬಿಟ್ಟು ಆ ರಾಜೇಶ್ವರಿನ ಸ್ಪೀಚ್ ಮಾಡಕ್ ಕಳ್ಸಿದ್ರಲ್ಲ, ನನ್ನ ಸ್ಟಮಕ್ ಅಲ್ಲಿ ಎಷ್ಟು ಫೈರ್ ಬಿದ್ದಿದೆ ಗೊತ್ತಾ? ಜೀವನದಲ್ಲಿ ಬಲಿಯ ಭಾಷಣ ಆದ್ರೆ ಸಂಸಾರ ಮಾಡೋದು ಯಾವಾಗಮ್ಮ? ಅಷ್ಟು ಭಾಷಣ, ನೆಕ್ಸ್ಟ್ ಸಂಸಾರ. ಮಗನೇ, ಸ್ವಲ್ಪ ಬರ್ತೀಯಾ? ಏನು ಕಂಪ್ಲೇಂಟು ನಿಮ್ಮವರೆಗೂ ಬಂದು ಬಿಡ್ತಾ? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಹೆಂಡತಿಯ ಮೊಬೈಲ್ ಕದ್ದಿದೆಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ ಜನ್ಮಕ್ಕೆ? ರಂಗಮ್ಮನವರೇ, ಏನು ಆಡೋ ಮಾತು ಒಂದು ಅರ್ಥ ಬೇಡವೇನ್ರಿ? ನಾವು ಈ ಶತ್ರು ಪಕ್ಷದವರ ಶಸ್ತ್ರಾಸ್ತ್ರಗಳನ್ನ ಕಲಿಸಿವೆ ವಿನಃ ಹೆಂಡ್ತಿರ ಮೊಬೈಲು ಲಂಕಾ ಜಾಕೆಟ್ನ ಯಾವತ್ತು ಕದಿಯಲ್ಲ. ಮಗನೇ, ನೀನ್ ಹೆಂಡತಿ ಭಾಷಣ ಮಾಡ್ಬೇಕು ಅಂತ ಉಪವಾಸ ಕೂತಿದ್ದಾಳೆ. ಹಾಳಾಗೋಗ್ಲಿ ಅಂತ ಅದಕ್ಕೊಂದು ವ್ಯವಸ್ಥೆ ಮಾಡ್ಬಾರ್ದೇನಾ? ಹೋಲ್ ಬಿಡ್ರಿ, ಮನೆಯಲ್ಲೇ ನಿಮ್ಮ ಭಾಷಣಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗಲಾದ್ರೂ ಊಟ ಮಾಡ್ತೀಯಮ್ಮ? ನೋ, ಮೊದಲು ಭಾಷಣ ಮಾಡಿ ಆಮೇಲೆ ಊಟ ಮಾಡ್ತೀನಿ. ಅಪ್ಪ ದಂಡಪಿಂಡಗಳ ಬಂದ್ರೋ ಇಲ್ಲಿ. ಏನಪ್ಪ ಪಾಂಡುರಂಗ ಕರೆದಿದ್ದು? ಲೇ ಹುಡುಗರ, ಅದು ನಮ್ಮ ಮೆಂಟ್ರ ಭಾಷಣದ ವ್ಯವಸ್ಥೆನ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಕಣ್ರ. ಆ ಭಾಷಣ ಕೇಳೋದಕ್ಕೆ ಒಂದಿಷ್ಟು ಜನಗಳು ಬೇಕಾಗಿತ್ತು. ಅವ್ರು ಬಂದು ಏನು ಮಾಡಬೇಕಾಗಿಲ್ಲ, ನಮ್ಮ ಮೆಂಟ್ರು ಬೆಕ್ಕದ್ ಮಾತಾಡ್ಕೊಳ್ಳಿ. ಇವ್ರು ಸುಮ್ಮನೆ ಚಪ್ಪಳೆ ತಡ್ತಾ ಇರಬೇಕು, ಜೈ ಜೈ ಅಂತ ಇರಬೇಕು. ಒಬ್ಬರಿಗೆ ಒಂದು 150 ರೂಪಾಯಿ ಚಿತ್ರಾನ್ನದ ಪ್ಯಾಕೆಟ್, ವಾಟರ್ ಬಾಟ್ಲು ನಮ್ಮ ಕಡೆಯಿಂದ ಕೊಡಲಾಗ. ಎಷ್ಟು ಒಂದು 10 ಜನ ಕರ್ಕೊಂಡ್ ಬಂದ್ಬಿಡ್ಲಾ? ಮಕ್ ಕೊಡ್ಬಿಡ್ತೀವಿ. 6 ಜನ ಸಾಕು ಕಣ್ರು. ಹೇಗೆ ನೀವಿಬ್ರು ಇದ್ದೀರಲ್ವಾ, ಅವ್ರ ಜೊತೆಗೆ ಸೇರ್ಕೊಂಡು ಚಪ್ಪಳ ತಟ್ಕೊಂಡು 8 ಆಗ್ತಿಲ್ಲ. ಸುಮ್ನೆ ಕರ್ಕೊಂಡ್ ಬರಕ್ಕಾಗಿತ್ತ? ನಾನು ಬೇಡ ಅಂದ್ರೆ ಕೇಳಿ ತಗೋತಿರಲ್ರೋ. ನೀವು ಸುಮ್ನೆ ಹೊಡೆದ್ರೆ ನಾನು ಯಾರನ್ನೂ ಕರ್ಕೊಂಡ್ ಬರಲ್ಲ ಅಷ್ಟೇ. ಬೇಡ ಬಿಡು, ಕರ್ಕೊಂಡ್ ಬೇಡ. ನಾನು ಈಗಲೇ ಜಾಜಿ ಜಂಬಲ್ದಿನಿ ಅವ್ರ ಹತ್ರ ಹೋಗ್ತೀನಿ. ಭಾಷಣ ಕೇಳೋದಕ್ಕೆ ಜನಗಳನ್ನ ಕರ್ಕೊಂಡ್ ಬನ್ನಿಪ್ಪ ಅಂತ ನಿಮ್ಮಿಬ್ರಿಗೆ ಹೇಳಿದೆ ಅಂತ ಹೇಳ್ತೀನಿ. ಅವ್ರಿಬ್ರು ಕರ್ಕೊಂಡ್ ಬರೋದಕ್ಕೆ ತಯಾರಿಲ್ಲ ಅಂತ ಹೇಳ್ತೀನಿ. ಆಗ ತಿನ್ನ ಮಸಾಲೆ ದೋಸೆ ಆಗ ಮಾತ್ರ ಮಾಡ್ಬೇಡ ಕಣೋ ಪಾಂಡುರಂಗ. ನಾವು ಜನಗಳನ್ನ ಕರ್ಕೊಂಡ್ ಬಂದು ಯಾರ ಹತ್ರ ದುಡ್ಡು ವಸೂಲಿ ಮಾಡ್ಬೇಕೋ ಅವ್ರ ಹತ್ರನೇ ಮಾಡ್ತೀವಿ. ನೋಡಿಪಾ, ನಮ್ಮ ಜಾಜಿ ಅವರು ಏನೇ ಮಾತಾಡಿದ್ರು ನೀವೆಲ್ಲ ಜೋರಾಗಿ ಚಪ್ಪಾಳೆ ಹೊಡ್ಬೇಕಾಯ್ತಾ? ಇಲ್ಲಾಂದ್ರೆ ಬಟವಾಡನೂ ಇಲ್ಲ, ಚಿತ್ರಾನ್ನದ ಪ್ಯಾಕೆಟು ಇಲ್ಲ. ಜಾಜಿ ಜಂಬಲ್ದಿನಿವ್ರೆ, ನಿಮ್ಮ ಭಾಷಣ ಕೇಳಬೇಕು ಅಂತ ಜನಗಳು ತುದಿಗಾಲ ಮೇಲೆ ನಿಂತಿದ್ದಾರೆ. ಬರೀ ಜನಗಳೇನ್ ಬಂತು ನೋಡಿ, ಇಲ್ಲಿ ಪತ್ರಕರ್ತರು ಬಂದಿದ್ದಾರೆ. ನಿಮ್ ಪರಿಚಯ ಮಾಡ್ಕೊಳ್ಳಿಪ್ಪ. ನಮಸ್ಕಾರ ಮೇಡಮ್, ನಾನು ಪ್ರೆಸ್ ರಿಪೋರ್ಟರ್ ಶಿವಕುಮಾರ್. ನಮಸ್ಕಾರ. ನನ್ನ ಸ್ಪೀಚ್ ನ ನಿಮ್ ಪೇಪರ್ ಅಲ್ಲಿ ನೀಟಾಗಿ ಕವರ್ ಮಾಡ್ತೀರಾ ತಾನೆ? ಅದಕ್ಕೆ ಮೇಡಮ್ ಬಂದಿರೋದು. ನೀವು ಭಾಷಣ ಮಾಡಿ, ಇವತ್ತಿನ ನಿಮ್ಮ ಮಾತು ಹೊಸ ರೀತಿಯಲ್ಲಿ ಇರುತ್ತೆ ಅಂತ ಪಾಂಡುರಂಗ್ ಅವರು ಫೋನ್ ಮಾಡಿದ್ರು. ಎಸ್ ನಾನು ಮಾಡುವಂತ ಸ್ಪೀಚ್ ಹೇಗಿರುತ್ತೆ ಅಂದ್ರೆ, ಈ ಮಹಿಳೆಯರ ಕಾನ್ಫಿಡೆನ್ಸ್ ಲೆವೆಲ್ ನ ಬೂಸ್ಟ್ ಮಾಡುತ್ತೆ, ಅವ್ರ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡುತ್ತೆ, ಜೊತೆಗೆ ಅವ್ರ ಇನ್ವಾಲ್ವ್ಮೆಂಟ್ ನ ಜಾಸ್ತಿ ಮಾಡುತ್ತೆ. ಮಾಡ್ಬಿಡುತ್ತೆ. ಆಯ್ತಾಯ್ತು, ನೀವು ಶುರು ಹಚ್ಕೊಳ್ಳಿ. Here, ladies and
ಜೆಂಟ್ಲ್ಮೆನ್, ಒಂದ್ ನಿಮಿಷ ಕಣ್ರೆ, ನಾವು ನೀಟಾಗಿ ಸೆಟ್ಲ್ ಆಗ್ಬಿಡ್ತೀವಿ. ಶುರು ಹಚ್ಕೊಳ್ಳಿಪ್ಪ. ಇವತ್ತು ಮಹಿಳೆಯರ ಸ್ಥಿತಿ ಅದೋ ಗತಿಗೆ ಹೋಗಿದೆ. ಮಹಿಳೆಯರನ್ನ ದುಡಿಯೋ ಯಂತ್ರ ಅನ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋ ಮಿಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದು ತಪ್ಪು. ಮಹಿಳೆ ಅಂದ್ರೆ ಯಾರು? ಅದನ್ನ ನೀವ್ ಹೇಳ್ಬೇಕ್ರಿ. ಅವಳು ಒಂದು ಮನೆ ಯಜಮಾನಿ, ಬರೀ ಹೌಸ್ ವೈಫ್ ಅಲ್ಲ, ಹೌಸ್ ಮೇಕರ್, ಕೇರ್ ಟೇಕರ್, ಮನಿ ಲಾಕರ್. ಎಲ್ಲಿ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಆ ಮನೆ ಇಂಪ್ರೂವ್ ಆಗುತ್ತೆ ಅಂತ ವೇದಾಸ್ಗಳಲ್ಲೇ ಹೇಳಿದ್ದಾರೆ. ಥ್ಯಾಂಕ್ ಯು. ಇವತ್ತು ಮಹಿಳೆಯನ್ನೇ ಬೈತಾ ಇದ್ದಾಳೆ, ಅತ್ತೆ ಸೊಸೆನ ಕೊಲ್ತಾ ಇದ್ದಾಳೆ. ಇವತ್ತು ಗರ್ಲ್ ಚೈಲ್ಡ್ ನ ಅಮಾನವೀಯವಾಗಿ ಕಿಲ್ ಮಾಡ್ತಾ ಇದ್ದಾರೆ. ಮೇಡಮ್ ಒಂದ್ ನಿಮಿಷ, ಈ ಪಾಯಿಂಟ್ಸ್ ಎಲ್ಲ ಒಳ್ಳೇದು ಅಂತ ಮಿಸ್ಟೇಕ್ ಮಾಡ್ಕೊಂಡು ಜನಗಳು ಚಪ್ಪಾಳೆ ಹೊಡಿತಿದ್ದಾರೆ ಅಂತ ಅನ್ಸುತ್ತೆ. ನೋ, ಇದನ್ನೆಲ್ಲ ಕೆಟ್ಟದ್ದು ಅಂತ ತಿಳ್ಕೊಂಡೆ ಅವರು ಚಪ್ಪಾಳೆ ಹೊಡಿತಾ ಇರೋದು. ಇಲ್ಲೇನೋ ಸ್ವಲ್ಪ ಕನ್ಫ್ಯೂಷನ್ ಇದ್ದಂಗಿದೆ. ತಟ್ರ ಚಪ್ಪಾಳೆನೆಲ್ಲ ವಾಪಸ್ ತಗೊಂಡ್ಬಿಡ್ರ. ಅದು ಜಾರ್ಜ್ ಜಂಬಲ್ದಿನಿ ಅವರೇ, ಯಾಕೆ ಬೇಕು ಸುಮ್ಮನೆ ಕನ್ಫ್ಯೂಸ್. ಅದಕ್ಕೆ ಅವರು ತಟ್ರ ಚಪ್ಪಾಳೆ ಎಲ್ಲ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಈಗ ಮತ್ತೆ ಫ್ರೆಶ್ ಆಗಿ ಭಾಷಣ ಶುರು ಮಾಡಿ ಮತ್ತೆ ಫ್ರೆಶ್ ಆಗಿ ತಟ್ಬಿಡ್ತಾರೆ. ಇವತ್ತಿನ ದಿನ ಮಹಿಳೆಯರನ್ನ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಇದು ತಪ್ಪು. ಇದು ಸ್ಟಾಪ್ ಆಗ್ಲೇಬೇಕು. ಇದು ಸ್ಟಾಪ್ ಆಗ್ಲಿಲ್ಲ ಅಂದ್ರೆ ನಾನು ಉಗ್ರವಾದ ಹೋರಾಟ ನಡೆಸ್ತೀನಿ. ಇವತ್ತಿನ ದಿನ ರಾಜಕಾರಣಿಗಳು ಬರ ಅಧ್ಯಯನ ಅಂತ ಟೂರ್ ಮಾಡ್ತಾ ಇದಾರಲ್ಲ, ಅದೇ ತರ ನಾನು ಮಹಿಳೆಯರ ಪ್ರಾಬ್ಲಮ್ಸ್ ತಗೊಂಡು ಇಡೀ ಕರ್ನಾಟಕ ಟೂರ್ ಮಾಡ್ತೀನಿ. ಪದಪ್ಪ ಬಿಟ್ಲಪ್ಪ, ಚಪ್ಪಾಳೆ ತಟ್ಟಿಸ್ರು ಅಂದ್ರೆ ಏನದು ಟೊಮೆಟೊದಲ್ಲಿ ತಟ್ಟಿಸ್ಬಿಟ್ರಿ. ಪಾಂಡುರಂಗ, ಇವ್ರನ್ನ ಬರೀ ಚಪ್ಪಾಳೆ ಹೊಡಿಯಕ್ ಕರ್ಕೊಂಡ್ ಬಂದಿದ್ದು, ಇಂಪ್ರೂವೈಸ್ ಮಾಡಿ ಟೊಮೆಟೊ ಸುತ್ಬಿಟ್ಟಿದ್ದಾರೆ. ಎಂತ ಇಂಪ್ರೂವೈಸೇಷನ್. ಸರ್, ರಾಜಕಾರಣಿಗಳು ಪೇಪರ್ ಪ್ರಚಾರ ಸಿಗಲಿ ಅಂತ ಅವರೇ ದುಡ್ಡು ಕೊಟ್ಟು ಟೊಮೆಟೊದಲ್ಲಿ ಹೊಡ್ಸ್ಕೊಂತಾರೆ ಸರ್. ಓಹೋ, ಗೊತ್ತಾಯ್ತು, ನೆಗೆಟಿವ್ ಪ್ರಚಾರ. ಸರ್, ಮೊನ್ನೆ ಯಾರಿಗೂ ಚಪ್ಪಲಿ ಎಸ್ದು ದೊಡ್ಡ ಸುದ್ದಿ ಆಯ್ತಲ್ಲ ಸರ್, ಅದೇ ತರ ಸರ್ ಇದು. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನೀವೇನೋ ದೊಡ್ಡದಾಗಿ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇದ್ದೀರಪ್ಪ. ಆದ್ರೆ ನಮ್ಮ ಮೆಂಡ್ರು ಭಾಷಣ ಅರ್ಧಕ್ಕೆ ನಿಲ್ಸ್ಬಿಟ್ಟು ಓಡೋಗ್ಬಿಟ್ರಲ್ಲಪ್ಪ. ಅದಕ್ಕೆ ಯಾಕೆ ಸರ್ ಬೇಜಾರು ಮಾಡ್ಕೊಂತೀರಾ? ಇನ್ನೊಂದ್ ದಿವಸ ಭಾಷಣ ಇಟ್ಕೊಂಡ್ರೆ ಆಯ್ತು. ರಾಜಮಾಣಿಕ್ಯ, ಏನೋ ನಿನ್ನ ಹೆಸರು? ಅಯ್ಯಾರೆ. ನಿನ್ನ ಹೆಸರೇನು? ಅಯ್ಯಾರೆ. ಯಾಕಂದ್ರೆ ಮಕ್ ಹೊಡೆದ್ಬಿಡ್ತೀನಿ ರೀ. ನಿನ್ನ ಹೆಸರು ಏನು ಅಂತ ಕೇಳ್ತಾ ಇದ್ದೀನಿ. ಬೊಗಳ ಸರ್, ನನ್ನ ಹೆಸರೇ ಅಯ್ಯಾರೆ ಅಂತ ಸರ್. ನಮ್ಮ ಅಣ್ಣ ಒಬ್ರಿದ್ದಾರೆ ಬಯ್ಯಾರೆ ಅಂತ, ಇನ್ನೊಬ್ಬಣ್ಣ ಹೆಸರು ಎಮ್ಮಾರೆ ಅಂತ. ಮತ್ತೊಬ್ರು ಮಗದೊಬ್ರು ಇನ್ಯಾರು ಇಲ್ವಾಪ್ಪ? ಇಷ್ಟಕ್ಕೆ ಸಾಕಾಗಿ ನಮ್ಮ ಅಪ್ಪ ಮೇಲೆ ಹೋಗ್ಬಿಟ್ಟ ಸರ್. ನೀವಪ್ಪಂದು ಎಂತ ಒಳ್ಳೆ ಬ್ಯಾಡ್ಲಕ್ಕು ಅಂತೀನಿ. ಮುಂದೆ ಕೇಳಪ್ಪ. ನಮ್ಮ ಅಣ್ಣದಿರ್ ಚೆನ್ನಾಗಿದ್ದಾರೆ ಸರ್, ನಾನು ಒಬ್ನೇ ಈಗ ಹುಟ್ಟಿರೋದು. ನಿನ್ ಕಾಲ್ ರಿಪೇರಿ ಮಾಡ್ಸೋಕಾಲ ಅಂತ ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಸರ್. ನೀವು ಒಂದು 10-20 ಕೊಟ್ಬಿಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಬದುಕೋತಿ ಸರ್. ನನಗೆ 10-20 ಏಟಕ್ಕೆ ಬಂದವನಲ್ಲ ಇವನು, ಎಂತ ಕಿಲಾಡಿ. ಇದ್ದ ನನಗೆ ಆಗಲ್ಲ ಅನ್ನೋದು. 10-20 ಕೇಳ್ತೀಯಲ್ಲ, ಹೇಳಿ ಕೇಳಿ ಕಸ್ತೂರಿ ನಿವಾಸ ನಾನು ಕಿತ್ತು 50,000 ಕೊಟ್ಬಿಡ್ತೀನಿ ಅಷ್ಟೇ. ಲೇ ರಜಾ, ಆದ್ರೆ ಇದೆಲ್ಲ ತಾತ್ಕಾಲಿಕ ಪರಿಹಾರ ಆಗ್ಬಿಡುತ್ತೆ ಕಣೋ. ನನ್ನ ಮನದ ಬೈಕಿ ಏನು ಗೊತ್ತೇನೋ, ನಿನಗೆ ಪರ್ಮನೆಂಟ್ ಆಗಿ ಪರಿಹಾರ ಕೊಡಿಸ್ಬೇಕು ಅಂತ ಕಣ. ನೀನು ನಾಳೆ ಇಲ್ಲಿ ಬಂದ್ಬಿಡ, ಪ್ರಸ್ತವನ ಕರೆಸ್ತೀನಿ. ನಿನಗೆ ಊರ್ಗೋಲ್ ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ಕಣ. ಸರ್, ಅಂತ ದಾನಿಗಳಾದ್ರೂ ಯಾರು ಸರ್? ನಮ್ಮ ಮೆಂಡ್ರೆ ಜಾಜಿ ಜಂಬಲ್ ತಿನ್ನಿ ಅಂತ ಇದ್ದಾರಪ್ಪ. ಅಲ್ಲ, ನಿಮ್ಮಂತ ಕಾಲಿಲ್ದವ್ರಿಗೆ ಊರ್ಗೋಲ್ಗಳನ್ನು ಕೊಡಿಸಿದ್ರೆ ಮುಂದೆ ನನ್ನ ಜೀವನದಲ್ಲಿ ಅವರು ನನಗೆ ಊರ್ಗೋಲ್ ಆಗ್ತಾರೆ ಅನ್ನೋ ಆಸೆ ಕಣಪ್ಪ. ಸರ್, ನಿಮ್ಮ ಮೆಂಡ್ರು ನಿಮಗೆ ಊರ್ಗೋಲ್ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಿ ಸರ್, ನಾನೇ ನಿಮಗೆ ಊರ್ಗೋಲ್ ಆಗ್ಬಿಡ್ತೀನಿ. ಯಾವನಾದ್ರೂ ಟೊಮ್ಯಾಟೊ ಎಸೋದು ಕಲ್ಲೆಸೋದು ಮಾಡಿದ್ರೆ ತಟ್ಟು ಬಿಡ್ತೀನಿ. ತಟ್ಟೋಗಿದ್ರೆ ಚಪ್ಪಾಳೆ ತಟ್ಟಿ, ಇಲ್ಲಾಂದ್ರೆ ಗೊತ್ತಲ್ಲ ಬಟ್ ಮಾಡಂಗೂ ಇಲ್ಲ, ಚಿತ್ರಾಂಗ ಪ್ಯಾಕೆಟು ಇಲ್ಲ. ಗೊತ್ತೋ ನಿಂತ್ಕೊಳ್ಳೋ ಮೊಸರನ್ನ ಹೇಳಿದ್ದು ವ್ಯಾಪ್ಗಿದ್ದಾರೆ. ಇಲ್ಲ ಅಂದ್ರೆ ಚಿಂಜಿ ಚಿತ್ರಾನ್ನ ಮಾಡಕ್ ಬಿಡ್ತೀನಿ. ದಾಂಡು ಪಿಂಡು ತಗೊಬಂದು ಜಡ್ಜ್ ಬಂದಿದ್ದೀವ್ರೆ. ಜನಗಳೆಲ್ಲ ಸೇರ್ಬಿಟ್ಟವ್ರೆ. ಅವ್ರು ಎದ್ದೋಗೋದಕ್ಕಿಂತ ಮುಂಚೆ ಭಾಷಣ ಬಿದ್ದು ಬಿಡ್ರಿ. ರೀ ಶಿವಕುಮಾರ್ ಅವರೇ, ನನಗೆ ಕ್ಷೇಮ ಆಗ್ಲಿ ಅಂತ ನಿಮ್ ಪೇಪರ್ ಅಲ್ಲಿ ಆತರ ನ್ಯೂಸ್ ಹಾಕಿದ್ರೇನ್ರಿ? ನೋಡಿ ಮೇಡಮ್, ನಮಗ್ ಬೇಕಾಗಿರೋದು ಪಬ್ಲಿಸಿಟಿ. ಅವತ್ತು ನಿಮ್ಮೆಲ್ಲ ಟೊಮೊಟೊ ಬಿತ್ತು ಅಂತ ಬರ್ದಿದ್ವಿ. ಆದ್ರೆ ಇವತ್ತು ನಿಮ್ಮಲ್ಲೇ ಟೊಮೊಟೊ ಬೀಳ್ಲಿಲ್ಲ ಅಂದ್ರೆ ಜಾಜಿ ಅವರು ಟೊಮೊಟೊ ಎಸದಿಂದ ಪಾರಾಗಿದ್ದಾರೆ ಅಂತ ಬರೀತೀವಿ. ಪತ್ರಕರ್ತರು ಯಾವಾಗ್ಲೂ ಇದ್ದಿದ್ದೆ, ನಿಮ್ ಪಾಡಿ ನೀವು ಮಾತಾಡಿ. ಡಿಯರ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಒಂದ್ ಅರ್ಧ ಸೆಕೆಂಡ್ ತಡೆದು ಸೆಟ್ಲ್ ಆಗ್ಬಿಡ್ತೀನಿ. ಶುರು ಹಚ್ಕೊಳ್ಳಿ. ಟಾಕ್ ಮಾಡೋದಕ್ಕೆ ಥ್ರೋಟ್ ಮುಖ್ಯ, ಅದೇ. ವಾಕ್ ಮಾಡೋದಕ್ಕೆ ಲೆಗ್ ಮುಖ್ಯ, ಈಟ್ ಮಾಡೋದಕ್ಕೆ ಹ್ಯಾಂಡ್ ಮುಖ್ಯ. ಹಾಗಾಗಿ ಯಾರಿಗೆ ಲೆಗ್ ಇರಲ್ವೋ ಆ ಸಪೋರ್ಟ್ಗೆ ಅಂತ ನಾನು ಒಂದು ಊರ್ಗೋಲ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಸ್, ದಿಸ್ ಇಸ್ ಜಾಜಿ ಜಂಬಲ್ ದಿನ್ನಿ. ನೀವು ತಟ್ರಲೇ. ಥ್ಯಾಂಕ್ ಯು ವೆರಿ ಮಚ್. ಓ ಗಿರೀಶ, ಯಾವ್ದೋ ಒಂದು 300 ರೂಪಾಯಿ ಊರ್ಗೋಲ್ ಸಿಕ್ಕೈತೆ, ಅದನ್ನ ಒಂದು 150 ರೂಪಾಯಿ ಮಾಡಿಸ್ಕೊಡ್ತೀಯಾ? ಯಾವ್ದೋ ಒಂದು ಬಕ್ರಾ ಮೇಡಮ್ ಕೊಡ್ತು ಕಣೋ. ಹಾ, ಈಗಲೇ ಬಂದೇ ಇರೋ. ಓಹೋ, ಬಕ್ರಾ ಮೇಡಮ್
ಚಂಪ ನನ್ನ ಸೊಸೆ ಬಕ್ರಾದ್ರೆ ಈ ನನ್ನ ಮಗ ಏನೇ? ಅವರು ಬಕ್ರ ಇವರು ಪೆಕ್ರ. ನೀನ್ ಜಾಸ್ತಿ ಮಾಡ್ಬೇಡ ನಕರ. ಪ್ರಚಾರ ಸಿಗುತ್ತೆ ಅಂತ ಚೆನ್ನಾಗಿರೋ ಮನುಷ್ಯನ್ಗ ಊರ್ಗಳು ಕೊಡ್ಸಿದಿರಲ್ಲ, ಆಗ ನಿಮ್ ಬುದ್ಧಿ ಏನ್ ನಾಯಿ ತಿಂತಾಯ್ತಾ? ಅವ್ನ ಕಾಲ್ ನಿಜವಾಗ್ಲೂ ಮುರಿದೋಗಿದೆ ಅಂತ ತಪ್ಪು ತಿಳ್ಕೊಂಡು ಆತರ ಕೆಲಸ ಮಾಡ್ಬಿಟ್ಟೆ ಕಣೆ. ಸುಮ್ಮನೆ ಪೆಕರ ಆಗೋಗ್ಬಿಟ್ನಲ್ಲ ನಾನು. ನೀವೇನೋ ಪೆಕ್ರ ಆದ್ರೆ ಇಟ್ಸ್ ಓಕೆ, ಆದ್ರೆ ಪೇಪರ್ ಅವರು ನನ್ನ ಬಕ್ರ ಮಾಡಿದ್ರಲ್ಲ, ನನಗೆ ಬರ್ತಾ ಇರೋ ಕೋಪಕ್ಕೆ ಇನ್ ಮುಂದೆ ಯಾವತ್ತೂ ಸ್ಪೀಚ್ ಮಾಡದೇ ಇಲ್ಲ ಅಲ್ವಾ? ಇನ್ನೊಂದ್ಸಲ ಸ್ಪೀಚ್ ಮಾಡಿ ಹೋಗಿರೋ ಮರ್ಯಾದಿನ ತಗೊಂಡೇ ತಗೋತೀನಿ. ಅದು ಬಿಟ್ಲಾ ಡೂ ಅಂತೀನಿ. ಯಾವ್ದಾದ್ರು ಬಡ ಹುಡುಗ ಅಥವಾ ಹುಡುಗಿನ ಕರ್ಕೊಂಡ್ ಬನ್ನಿ, ಅವ್ರಿಗೆ ಹೆಲ್ಪ್ ಮಾಡಿ ನೇಮ್ ಅಂಡ್ ಫೇಮ್ ನ ತಗೋತೀನಿ. ಕರ್ಕೊಂಬರಕ್ಕಾಗತ್ತಾ? ಈಗೇನು ನಾನು ಕೊಡ್ಲಾ ಇಲ್ಲ ಇವರೇ ಕೊಡ್ಬೇಕಪ್ಪ? ಅರ್ಥವಾಯ್ತು ಬಿಡೋ ಪಾಂಡ್ರಂಗ, ಯಾರ ಹತ್ರ ವಸೂಲ್ ಮಾಡ್ಕೋಬೇಕು ಅವ್ರ ಹತ್ರ ಮಾಡ್ಕೋತೀವಿ. ಪಾಂಡ್ರಂಗ, ಎಷ್ಟು ಕಷ್ಟಪಟ್ಟು ಈ ಬಡ ಹುಡುಗಿನ ಕರ್ಕೊಂಡ್ ಬಂದಿದೀವಿ ಗೊತ್ತೇನಾ? ಈಗಿನ ಕಾಲದಲ್ಲಿ ಬೀದಿಗೆ ಶ್ರೀಮಂತರು ಸಿಗ್ತಾರೆ, ಆದ್ರೆ ಬಡವ್ರು ಸಿಗೋದು ಎಷ್ಟು ಕಷ್ಟ ಗೊತ್ತಾ ಬಾವ? ಈ ಹುಡುಗಿನ ನೋಡ್ತಾ ಇದ್ರ ನನಗೆ ಏನು ಬುಟ್ಟಿಗೆ ಹಾಕಬೇಕು ಅನ್ಸ್ತಿದ್ಯಾ? ಕೈಯೊಳ ಕಿತ್ಕೊಂಡ್ ಬರ್ತಾ ಇದೆ ಕಣ. ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಬರ್ತನದ ಆವರಿಸ್ಕೊಂಡ್ಬಿಟ್ಟಿದೆಯಲ್ಲ. ಮೇಡಮ್, ಇವತ್ತಾದ್ರೂ ನಿಮ್ ಕಡೆಯಿಂದ ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಬಂದಿದ್ದೀನಿ. ಏನ್ ಸರ್ ಒಳ್ಳೆ ಸುದ್ದಿ ಅಂತ ಹೇಳ್ತಿದ್ರಾ? ನೀವೇನ್ ಮನುಷ್ಯ ಒಂದ್ಸಲ ಕಣ್ಬಿಟ್ಟು ನೋಡ್ರಿ. ಅಲ್ಲ, ನಾವೆಲ್ಲರೂ ನಿಮ್ ಪಾಲಿಗೆ ಸತ್ತಾಗಿದ್ವ ನೋಡಿ ಸರ್. ಈ ಬಡತನ ಅನ್ನೋದು ಪಾಪ ಈ ಹುಡುಗಿಗೆ ಹೇಗೆ ಮೆಟ್ಕೊಂಡ್ಬಿಟ್ಟಿದೆ ಅಂತ ನೋಡಿ ಸರ್. ನೀನು ಬಡತನದಲ್ಲಿ ಅದೆಷ್ಟು ನೊಂದಿದೆಯಾ ಅಂತ ನೀನೇ ಬಾಯ್ಬಿಟ್ಟು ಹೇಳಮ್ಮ. ನಾನು ಬಡವಿ ಆತ ಬಡವ ಸಾಲ ನಮ್ಮ ಬದುಕು. ಸಾಕು ಮುಂದೆ ಕಾಡ್ಬೇಡ. ಈ ಹಾಡನ್ನ ಏನಾದ್ರು ಬೇಂದ್ರಾಜ ಕೇಳಿಸ್ಕೊಂಡ್ಬಿಟ್ರೆ ಇವಳು ಈ ಸ್ಥಿತಿನಲ್ಲಿ ಯಾಕೋ ಬಿಟ್ಟಿದೆಯಲ್ಲ ನಮ್ಮ ಮಗನೇ ಅಂತ ಬಂದು ನನಗೆ ಎದೆ ಗೊತ್ತು ಬಿಡ್ತಾನೆ. ಸರ್, ಇವಳು ಬಡವಿ ಆಗೋ ಬದಲು ಕೊನೆ ಪಕ್ಷ ಬಡಿಗೆ ಆಗಿದ್ರೆ ನಾನು ಹೆಮ್ಮೆಯಿಂದ ಓಡಾಡ್ತಾ ಇದೆ ಸರ್. ಏನ್ ಮಾಡೋದು? ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ಲು, ಏನ್ ಸುಡುಗಾಡೋ, ಈ ಜನ್ಮದಲ್ಲಿ ಬಡವಳಾಗ್ಬಿಟ್ಟು ಬಿಟ್ಟಿದ್ದಾಳೆ. ಇಂತಹ ಒಬ್ಬ ಬಡವೆಗೆ ನಮ್ಮ ಹೆಂಡ್ರಾಗಿರ್ತಕ್ಕಂಥ ಜಾಜಿ ಚಂಬಲ್ದಿನಿಯವರು ಆಶ್ರಯ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಸರ್, ಒಂದು ನಿಮಿಷ, ಇಂಟರ್ವ್ಯೂ ಆದ್ಮೇಲೆ ಫೋಟೋ ತಗೋತೀರೋ ಅಥವಾ ಇಂಟರ್ವ್ಯೂಗಿಂತ ಮುಂಚೆನೆ ಫೋಟೋ ತಗೋತೀರಾ? ಮೇಡಮ್, ಫ್ರೆಶ್ ಆಗಿ ಕಾಣ್ತಾ ಇದ್ದೀರಾ, ಈಗಲೇ ಪೋಸ್ ಕೊಟ್ಬಿಡಿ. ಜಾಜಿ ಚಂಬಲ್ದಿನಿಯವರೇ, ನಿಮ್ಮ ಬಹುದಿನದ ಬೇಡಿಕೆ ಭಾಷಣ ಶುರು ಹಚ್ಕೊಳ್ಳಿ. ನಾನು ಜಾಜಿ ಜಂಬಲ್ದಿನಿ, ಅಶ್ವಿನಿ ಅನ್ನೋ ಬಡ ಹುಡುಗಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಶ್ವಿನಿ, ನೀನೇ ಹೇಳು, ನಾನು ಯಾವ ರೀತಿ ಹೆಲ್ಪ್ ಮಾಡ್ಲಿ? ನನ್ನ ಹೆಸರು ಅಶ್ವಿನಿ ಅಂತ, ಆದ್ರೆ ಅಶ್ವಿನಿ ನಕ್ಷತ್ರ ಚೆನ್ನಾಗಿಲ್ಲ. ನಮ್ಮಪ್ಪ ಅಮ್ಮ ಭರಣಿ ಅಂತ ನನ್ಗೆ ಹೆಸರಿಟ್ಟಿದ್ರೆ ಇದು ಯಾವ ಸಮಸ್ಯೆನೂ ಬರ್ತಾ ಇರ್ಲಿಲ್ಲ. ಸೀನ್ ಏನಲ್ಲಿ ಏನಾಯ್ತು ಅಂತಂದ್ರೆ, ಅಮ್ಮ ಅಶ್ವಿನಿ ಭರಣಿ ಅಲ್ಲ, ನಾವೇನು ಮೆಗಾ ಸೀರಿಯಲ್ ಮಾಡ್ತಾ ಇದೀವೋ ಅಥವಾ ಲೋಬರ್ಟ ಸಿನಿಮಾ ಮಾಡ್ತಾ ಇದೀವಿ? ನೀನು ಹೇಳೋದಕ್ಕೆ ಸ್ವಲ್ಪ ಸಂಕ್ಷಿಪ್ತವಾಗಿ ಬೇಗ ಹೇಳಿ ಮುಗಿಸ್ಬಿಡಮ್ಮ, ಅವ್ರು ಬೇರೆ ಕಡೆ ಕೆಲಸ ಇದೆ. ಈಗಿನ ಕಾಲದ ಜನಕ್ಕೆ ಸೀನ್ ಬೈ ಸೀನ್ ಹೇಳಿದ್ರೇನೆ ನನ್ ಗೋಳಿನ ಕಥೆ ಅರ್ಥ ಆಗೋದು. ಅಶ್ವಿನಿ, ಓಕೆ, ಸೀನ್ ಬೈ ಸೀನೇ ಹೇಳು. ಸೀನ್ ಎಲ್ಲಿ ಏನಾಯ್ತು ಅಂತಂದ್ರೆ, ನಾನಾಗ SSLC ಓದ್ತಾ ಇದ್ದೆ. ನಮ್ಮಪ್ಪ ಒಂದಿನ ಇದ್ದಕ್ಕಿದ್ದ ಹಾಗೆ ಬಿದ್ಬಿಟ್ಟು, ಅದು ಸೀನ್ ಬಿ ನಲ್ಲಿ ಬರುತ್ತೆ. ಸೀನ್ ಎ ಎಂಡಿಂಗ್ ಅಲ್ಲಿ ಫುಲ್ ಟೆನ್ಷನ್ ಬಿಲ್ಡಪ್ ಆಯ್ತಾ. ಸೀನ್ ಬಿ ಬಿಗಿನಿಂಗ್ ಅಲ್ಲಿ ನಮ್ಮಪ್ಪ ಸತ್ತೋಗ್ಬಿಟ್ರು. ಗಂಡನೇ ಹೋದ್ಮೇಲೆ ಗಂಡ ಕಟ್ಟಿರೋ ತಾಳಿ ಯಾಕೆ ಅಂತ ಅದನ್ನ ತಗೊಂಡೋಗಿ ಮಾರಿ ನಮ್ಮಪ್ಪನ ಶ್ರಾದ್ದ ಮುಗಿಸಿದ್ರು. ಕೈ ಖಾಲಿ ಆಗೋಯ್ತಾ. ನಮ್ಮಮ್ಮ ಒಂದ್ ಕಡೆ ಮುಸ್ರಿ ತಿಕ್ತಾ ಇದ್ರು, ಇನ್ನೊಂದ್ ಕಡೆ ಭಿಕ್ಷೆ ಬೇಡ್ತಾ ಇದ್ರು. ಒಂದಿನ ಹೀಗೆ ಮುಸ್ರೆ ತಿಕ್ತಾ ಇರ್ಬೇಕಾದ್ರೆ ಮೇಲಿಂದ ದೊಡ್ಡ ನೀರಿನ ಡ್ರಮ್ಮು ಅವ್ರ ತಲೆ ಮೇಲೆ ಬಿತ್ತು. ನನಗೆಲ್ಲ ಗೊತ್ತಾಗೋಯ್ತು. ಸೀನ್ ಬಿ ಎಂಡಿಂಗ್ ವರೆಗೂ ನರ 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 ಅಂತ ನರಳವ್ರೆ. ಸೀನ್ ಸಿ ಶುರುವಾಗ್ತಿದ್ದಂಗೆ ಮಟಕ್ ಬಂದವಳೆ. ಇಲ್ಲ, ಸೀನ್ ಬಿ ಎಂಡಿಂಗ್ ಅಲ್ಲೇ ಸತ್ತೋಗ್ಬಿಟ್ರು. ಯಪ್ಪ ಅದು ಆಕ್ಚುಲಿ ನಿಮ್ಮವ್ವ ಸೊತ್ತಿದ್ದಲ್ಲ ಕಣವ, ನಿಮ್ಮಪ್ಪ ಸ್ಕೆಚ್ ಹಾಕಿ ಮೇಲೆ ಕೆಳಕಂಡಿದ್ದು. ಅದು ಸೀನ್ ಸಿ ಬಿಗಿನಿಂಗ್ ಅಲ್ಲಿ ನನ್ ಕನಸು ಬಿತ್ತಲ್ಲ, ಆಗ ಗೊತ್ತಾಯ್ತು. ನಾನು ಅನಾಥೆ ಆಗೋಗ್ಬಿಟ್ಟೆ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಈ ಹಾಡನ್ನ ಹಾಡ್ಕೊಂಡು ನೀನ್ ರಸ್ತಾನಲ್ಲಿ ಬರುವಾಗ ಈ ಇಬ್ಬರು ದರ್ಶನ್ ಮತ್ತು ಉಪ್ಪಿ ಅನಾಥರು ಸಿಕ್ಕಿದ್ದಾರೆ. ಇವ್ರ ಜೊತೆ ನೀನ್ ನೆಟ್ಟಗೆ ಇಲ್ಲಿ ಬಂದಿದ್ಯಾ. ಪತ್ರಕರ್ತರೆ, ಆಕ್ಚುಲಿ ಇದನ್ನ ಬರ್ಕೊಳ್ಳೋದಕ್ಕಿಂತ ನೀವು ರೆಕಾರ್ಡ್ ಮಾಡ್ಕೊಂಡ್ಬಿಡ್ಬೇಕಿತ್ತು, ಇಲ್ಲಾಂದ್ರೆ ಒಂದೇ ಮಿಸ್ ಆಗ್ಬಿಡುತ್ತೆ. ಅಂತೂ ಇಲ್ಲಿಗೆ ಕತೆ ಮುಗಿಸ್ತಲ್ಲ. ನಿನಗೆ ನಮಸ್ಕಾರ ಕಣಮ್ಮ. ಅಶ್ವಿನಿ, ಡೋಂಟ್ ಕ್ರೈ. ನಿನ್ಗೆ ಮಹಿಳಾ ಸಂಘದಲ್ಲಿ ಒಂದು ಕೆಲಸ ಕೊಡಿಸ್ತೀನಿ. ಸದ್ಯಕ್ಕೆ 10,000 ಕೊಟ್ಟಿರ್ತೀನಿ, ಇದನ್ನ ಇಟ್ಕೋ. ಈಗ ನನ್ ದುಃಖ ಅರ್ಧ ಕಡಿಮೆ ಆಯ್ತು. ಇವತ್ತು ನೀನ್ ನಮ್ಮನೇಲೇ ಇರು, ನಾಳೆ ನಿಂಗೆ ಇನ್ನೂ 10,000 ಕೊಡ್ತೀನಿ.
ಆ ಕಡೆ ಬಡವಿ ಕಾಣಿಸ್ತಾ ಇಲ್ಲ ಅಂದ್ಮೇಲೆ ಆ ಬಡವಿನೇ ಎಲ್ಲದನ್ನು ಬಡ್ದು ಬಾಯಿಗೆ ಹಾಕೊಂಡು ಹೋಗ್ತಾವಳೆ ಅಂತವ್ರನ್ನ ಮನೆ ಕರ್ಕೊಂಡು ಬಂದಿದಾರಲ್ಲ ಇವ್ರಿಬ್ರನ್ನ ನಾನು ಇವತ್ತು ಸುಮ್ಮನೆ ಬಿಡ್ತೀನಿ. ಬಿಡ್ಬೇಡ ಚಲ್ಮ ಸುಳಿ. ಬಾರ ಸಿಕ್ಕಲ್ಲ, ಬಾರ 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 ಬಾರ. ನೀನೊಂಥರ ಆಪತ್ ಬಾಂಧವ ಕಣ, ನಿಮಗೆ ಫೋನ್ ಮಾಡ್ಬೇಕಂತ ಇದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟಲ್ಲ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡು, ನಮ್ಮ ಮನೇಲಿ ಏನಾಗಿದೆ ಗೊತ್ತೇನೋ, ಅದು ಯಾವಳ ಒಡವೆ ಅಂತ ಕಣಪ್ಪ, ಅಶ್ವಿನಿ ಅನ್ನೋ ಹುಡುಗಿಗೆ ನಾವೇ ಆಶ್ರಯ ಕೊಟ್ಟು ಮನೆಯಲ್ಲೇ ಇಟ್ಕೊಂಡಿದ್ವಿ. ಅವಳು ಹೋಗ್ತಾ ಎಲ್ಲ ಒಡವೆ ವಸ್ತ್ರ ಮಾಡ್ಕೊಂಡು ಹೋಗ್ಬಿಟ್ಟಿಲ್ಲ ಕಣ. ಇನ್ನೆಲ್ಲ ಆ ಸ್ಕಿಲ್ ಇದೆ, ಅವಳು ಹೆಂಗಾರ ಮಾಡಿ ಹಿಡ್ದಾಕ್ಬಾ. ಅವಳ ತಾನೇ ಇವಳು ಅಶ್ವಿನಿ ಬಿಡ್ಬಿಡ ಬಿಡ್ಬಿಡ, ಇವಳು ಮೊದ್ಲು ಹಿಡ್ದಾಕೋ. ಅವಳು ಹಿಡಿದು ಹಾಕೋದಿರ್ಲಿ, ನೀವು ಗಂಡ ಹೆಂಡತಿ ಮೊದಲು ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಯಾಕ ಕಂಪ್ಲೇಂಟ್ ಕೊಡ್ಬೇಕಾ? ಅಲ್ಲ, ಈ ಕಳ್ಳಿಗೆ ಆಶ್ರಯ ಕೊಟ್ಟದಕ್ಕೆ ನಿಮ್ಮಿಬ್ಬರನ್ನು ಒಳಗಡೆ ಹಾಕ್ತಾ ಇದೀನಿ.